ರಚಿತಾ ರಾಮ್ ಅವರು ಕ್ರಿಮಿನಲ್ ಮೂವಿಯಿಂದ ಔಟ್ ಅನ್ನೋ ಸುದ್ದಿ ಹರಿದಾಡ್ತಿದೆ. ಸೊ ಈ ವಿಷಯದ ಬಗ್ಗೆ ಮಾತಾಡೋಣ. ಎಸ್, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಒಂದು ಸಿನಿಮಾ ಒಂದು ಬಿಡುಗಡೆ ಅಂತನೂ ಅಲ್ಲ, ಆ ಒಂದು ಸಿನಿಮಾದ ಕ್ರೇಜ್ ಏನಿದೆ ತುಂಬ ಹರಡಿತ್ತು. ಕ್ರಿಮಿನಲ್ ಮೂವಿದ್ದು ಅದರ ಮುಹೂರ್ತದ ದಿನ ಅಂತೂ ಸಿಕ್ಕಾಪಟ್ಟೆ ಆ ಸಿನಿಮಾದ ಬಗ್ಗೆ ಎಲ್ಲರೂ ಸಾಕಷ್ಟು ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಆದರೆ ಈ ಸಿನಿಮಾ ತಂಡದಿಂದ ಒಂದು ಏನು ಕೆಟ್ಟ ಸುದ್ದಿ ಅಂತ ಹೇಳ್ಬೋದು, ಆ ಒಂದು ಸುದ್ದಿ ಹರಿದಾಡ್ತಿದೆ. ಏನಂದ್ರೆ ರಚಿತಾ ರಾಮ್ ಅವರು ಈ ಸಿನಿಮಾದಿಂದ ಔಟ್ ಆಗಿದ್ದಾರೆ ಅನ್ನೋ ಒಂದು ವಿಷಯ ಹರಿದಾಡ್ತಿದೆ. ಸೊ ಈ ಸಿನಿಮಾ ಮುಹೂರ್ತ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಇದು ಬಿಡುಗಡೆ ತನಕನೂ ಒಂದೇನು ಕ್ರೇಜ್ ಇಟ್ಕೊಂಡಿರುತ್ತೆ ಅಷ್ಟು ಕ್ರೇಜ್ ಅನ್ನು ಇಟ್ಕೊಂಡಿತ್ತು. ಅದರಲ್ಲೂ ಕೂಡ ಧ್ರುವ ಸರ್ಜಾ ಮತ್ತೆ ರಚಿತಾ ರಾಮ್ ಅವರ ಕಾಂಬಿನೇಷನ್ ಒಂಥರ ಭರ್ಜರಿ ಮೂವಿ. ನೆಕ್ಸ್ಟ್ ಅದೇ ಬಂದಿರೋದು, ಈ ಕ್ರಿಮಿನಲ್ ಮೂವಿಯೇ ಬಂದಿರೋದು. ಸೊ ಸಾಕಷ್ಟು ಜನಕ್ಕೆ ಅವರ ಅಭಿಮಾನಿಗಳಿಗೆ ಒಂಥರ ಹಬ್ಬದೂಟ ತರನೇ ಆಗಿತ್ತು. ಬಟ್ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಹೊರಗುಳಿದಿದ್ದಾರೆ ಅನ್ನೋ ಒಂದು ಮಾತುಗಳು ಬರ್ತಾ ಇದೆ. ಇದು ನಿಜ ಅಂತ ತುಂಬಾ ಪ್ರೂವ್ ಆಗಿದೆ. ಯಾಕಂದ್ರೆ ಸಿನಿಮಾ ತಂಡನೂ ಕೂಡ ಅಷ್ಟೇ ಬೇರೆ ಒಂದು ಹೀರೋಯಿನ್ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಬಿಟ್ಕೊಟ್ಟಿಲ್ಲ. ರಚಿತಾ ರಾಮ್ ಅವರು ಇದ್ದಾರೆ, ಆ ಒಂದು ಹೀರೋಯಿನ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಇದು ಏನಾದ್ರು ಪ್ರೇಕ್ಷಕರಿಗೋಸ್ಕರ ಟ್ಯಾಪ್ ಹಚ್ತಿದಾರ ಈ ಸಿನಿಮಾ ತಂಡದವರು ಅಂತ ನೋಡೋದಾದ್ರೆ ಸಾಕಷ್ಟು ವಿಷಯಗಳೀಗ ರಚಿತಾ ರಾಮ್ ಅವರ ವಿರುದ್ಧನೇ ಅಷ್ಟೇ. ಅವರು ಏನೇ ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ ಹೋದ್ರು ಅಥವಾ ಸಿನಿಮಾದಲ್ಲಿ ಅವರ ನಟನೆ, ಈಗ ಪ್ರೆಸ್ ಮೀಟ್ ಅಲ್ಲಿ ಆಗಿರ್ಬೋದು, ಸಾಕಷ್ಟು ಅವರ ಬಗ್ಗೆ ವಿಮರ್ಶೆಗಳಾಗಿರ್ಬೋದು, ಅವರ ಬಗ್ಗೆ ಒಂದು ತಪ್ಪು ಕಲ್ಪನೆಯಲ್ಲಿ ಓಡಾಡ್ತಿರೋ ಸುದ್ದಿಗಳಾಗಿರ್ಬೋದು, ಇದನ್ನ ನಾವು ನೋಡಿದ್ವಿ. ಆದ್ರೆ ಈ ಸಿನಿಮಾದಲ್ಲಿ ಹೇಳೋಕ್ಕಾಗುತ್ತೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಏನಂದ್ರೆ ರಚಿತಾ ರಾಮ್ ಅವರು ಹೊರಗುಳಿದಿದ್ದಾರೆ ಅನ್ನೋದು ಈಗ ಸುದ್ದಿ ಆಗಿದೆ. ಅದು ಪ್ರೂವ್ ಅಂತಾನೂ ಆಗ್ತಾ ಇದೆ. ಹಾಗಾದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನೋಡೋದಾದ್ರೆ, ರಚಿತಾ ರಾಮ್ ಅವರು ಮತ್ತೆ ಧ್ರುವ ಸರ್ಜಾ ಅವರ ಭರ್ಜರಿ ಸಿನಿಮಾದಲ್ಲಿ ಏನ್ ಹಿಟ್ ಆಗಿತ್ತು, ಆ ಸೆನ್ಸೇಷನಲ್ ಜೋಡಿ ಏನಿದೆ ಈಗ ಮತ್ತೆ ತೆರೆ ಕಾಣ್ತಿರೋದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನ ತಂದು ಕೊಟ್ಟಿದೆ. ಆದ್ರೆ ಆ ಜೋಡಿ ಈಗ ಮತ್ತೆ ನಟಿಸಲ್ಲ, ಒಟ್ಟಿಗೆ ನಟಿಸ್ತಿಲ್ಲ ಅನ್ನೋ ಸುದ್ದಿ ಕೇಳಿ ಸಾಕಷ್ಟು ಜನರು ಆ ಒಂದು ಮನಸ್ತಾಪ, ಅಂದ್ರೆ ಏನಾಗಿದೆ ಸಿನಿಮಾ ತಂಡ ಮತ್ತೆ ರಚಿತಾ ರಾಮ್ ಅವರ ನಡುವೆ ಏನಾಗಿದೆ, ಏನ್ ವಿಷಯ ಆಗಿರ್ಬೋದು, ಯಾಕಾಗಿ ಅವರು ಹೊರಗುಳಿದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಿದೆ. ಅಂದ್ರೆ ಊಹಾಪೋಹಗಳಾಗಿರ್ಬೋದು, ಅಂದ್ರೆ ಯಾವುದಕ್ಕಾಗಿ ಯಾವ ಕಾರಣಕ್ಕಾಗಿ ಅವರು ಹೊರಗುಳಿದಿದ್ದಾರೆ ಅನ್ನೋದೊಂದು ಊಹಾಪೋಹಗಳು ನಡೀತಾ ಇದೆ. ಇನ್ನು ಯಾಕೆ ಅಂತ ನೋಡೋದಾದ್ರೆ ಕಾರಣಗಳು ಸಾಕಷ್ಟು. ಒಂಥರ ಆ ಸಿನಿಮಾ ಅಂದ್ರೆ ರಚಿತಾ ರಾಮ್ ಅವರ ಡೇಟ್ ಸಿಗ್ತಿಲ್ಲ, ಅದೊಂದು ರೀಸನ್ ಆಗಿರ್ಬೋದು. ಅಥವಾ ಈಗಲಷ್ಟೇ ಅವರು DKD ಅಲ್ಲಿ ಜಡ್ಜಸ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಈಗ ಮೊದಲೇನಿದ್ರು ಅಕ್ಷಿತಾ ಅವರಿದ್ರು, ಈಗ ರಚಿತಾ ರಾಮ್ ಅವರು ಜಡ್ಜಸ್ ಕಾಣಿಸ್ಕೊಳ್ತಿದ್ದಾರೆ. ಸೊ ಈ ರೀಸನ್ಗಾಗಿ ಏನಾದ್ರು ಬಿಟ್ರ ಅಥವಾ ಅವರ ತೂಕ ಇಳಿಕೆಗಾಗಿ, ಅವರ ಒಂದು ಸಣ್ಣ ಆಗ್ಬೇಕು, ಈ ಸಿನಿಮಾಕ್ಕಾಗಿ ಅವರು ಸಣ್ಣ ಆಗ್ಬೇಕು ಅನ್ನೋ ಮಾತನ್ನ ಹರಿದಾಡ್ತಿತ್ತು. ಸೊ ಆ ಕಾರಣಕ್ಕಾಗಿ ಏನಾದ್ರು ರಚಿತಾ ರಾಮ್ ಅವರು ಸಣ್ಣ ಆಗಕ್ಕಾಗಲ್ಲ ಅನ್ನೋ ರೀಸನ್ ಇಂದ ಸಿನಿಮಾವನ್ನ ತ್ಯಜಿಸಿದ್ರ ಅನ್ನೋದು ಗೊತ್ತಾಗ್ತಿಲ್ಲ. ಆದ್ರೆ ಆ ಒಂದು ಕ್ರಿಮಿನಲ್ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಇಲ್ಲ ಅನ್ನೋದು ಸುದ್ದಿ ಆಗಿದೆ. ಸೊ ಈ ಹಿಂದೆ ಸೆನ್ಸೇಷನಲ್ ಜೋಡಿ ಆಗಿತ್ತು. ಭರ್ಜರಿ ಸಿನಿಮಾದಿಂದ ನಂತರ ಆ ಜೋಡಿಗೆ ಮತ್ತಷ್ಟು ಜನರು ಕಾಯ್ತಾ ಇದ್ರು, ಯಾವಾಗ ಇಬ್ರು ಜೋಡಿ ಮತ್ತೆ ತೆರೆ ಮೇಲೆ ಕಾಣ್ತಾ ಇದ್ದಾರೆ, ಇಬ್ಬರದ್ದೇ ಒಂದು ಸಿನಿಮಾ ಮಾಡಿ. ಯಾಕಂದ್ರೆ ಭರ್ಜರಿ ಸಿನಿಮಾದಲ್ಲೂ ಅಷ್ಟೇ ಹರಿಪ್ರಿಯ ಅವರು ಆಮೇಲೆ ಇನ್ನೊಬ್ರು ನಟಿ ಇದ್ರು. ಸೊ ಆ ಕಾರಣಕ್ಕಾಗಿ ಅವರಿಬ್ಬರ ಜೋಡಿಯನ್ನ ನಾವು ಅಷ್ಟೊಂದು ಕಣ್ತುಂಬಿಸ್ಕೊಳಕ್ ಆಗಿಲ್ಲ. ಸೊ ಹಾಗಾಗಿ ಇವರಿಬ್ಬರದ್ದೇ ಒಂದು ಸಿನಿಮಾವನ್ನ ಮಾಡಿ ಅಂತ ತುಂಬಾ ಸಾಕಷ್ಟು ರಿಕ್ವೆಸ್ಟ್ಗಳು ಬಂದಿತ್ತು. ಸೊ ಆ ಕಾರಣಕ್ಕಾಗಿ ಮತ್ತೆ ಈಗ ರಾಜ್ಗುರು ಅವರ ನಿರ್ದೇಶನದಲ್ಲಿ ಕ್ರಿಮಿನಲ್ ಅನ್ನೋ ಸಿನಿಮಾ ಒಂದು ಬಂದಿದೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಈಗ ಮೊನ್ನೆ ತನಕ ಏನಿತ್ತು ರಚಿತಾ ರಾಮ್ ಅವರು ನಟಿಸ್ತಾರೆ ಅನ್ನೋ ಮಾತಿತ್ತು. ಸೊ ಮುಹೂರ್ತನೂ ಫಿಕ್ಸ್ ಆಗಿತ್ತು. ಮುಹೂರ್ತದಲ್ಲಿ ಆದಂತಹ ಕೆಲವೊಂದು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ರಚಿತಾ ರಾಮ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಇದು ಒಂಥರ ಖುಷಿ ವಿಷಯನೇ ಆಗಿತ್ತು. ಯಾಕಂದ್ರೆ ಮತ್ತೆ ಈ ಸೆನ್ಸೇಷನಲ್ ಜೋಡಿ ಒಂದಾಗ್ತಾ ಇದೆ, ಮತ್ತೆ ತೆರೆ ಮೇಲೆ ಇಬ್ಬರನ್ನ ನೋಡ್ಬೋದು. ಅದರಲ್ಲೂ ಧ್ರುವ ಸರ್ಜಾ ಅವರ ಕೇಡಿ ವಿಲನ್ ಆ ಒಂದು ಲುಕ್ ಏನಿದೆ ಅದು ಹಾಗೆ ಇತ್ತು. ಆಮೇಲೆ ಅವರ ಒಂಥರ ವರ್ಟು ಆ ಒಂದು ಸ್ವಭಾವದ ಕ್ಯಾರೆಕ್ಟರ್ ಆಗಿತ್ತು. ರಚಿತಾ ರಾಮ್ ಅವರನ್ನ ಹೇಳ್ಕೊಂಡು ಮಾತಾಡೋದಾಗಿರ್ಬೋದು, ಆ ಒಂದು ಜಗಳ ಆಡೋ ಸೀನ್ ಆಗಿರ್ಬೋದು, ಅದು ಸಿಕ್ಕಾಪಟ್ಟೆ ಹೊರಗಡೆ ಟ್ರೆಂಡ್ ಆಗಿತ್ತು. ಯಾಕಂದ್ರೆ ರಚಿತಾ ರಾಮ್ ಅವ್ರಿಗೂ ಮತ್ತೆ ಧ್ರುವ ಸರ್ಜಾ ಅವರ ಪೇರ್ ನೋಡಿದ್ರೆ ನಮ್ಗೆ ಭರ್ಜರಿಯಲ್ಲೇ ನೋಡ್ಬೋದು, ಸಿಕ್ಕಾಪಟ್ಟೆ ಟ್ರೆಂಡ್ ಆದಂತಹ ಜೋಡಿ. ಅವರಿಬ್ರು ಆ ಸಿನಿಮಾ ಮಾಡ್ಬೇಕಾದ್ರೆ ಇವರಿಬ್ರು ಮದ್ವೆ ಆಗ್ಬೇಕು, ಆ ಒಂದು ಮಾತುಗಳು ಹರಿದಾಡ್ತಿತ್ತು. ಸೊ ಮತ್ತೆ ಆ ಜೋಡಿಯನ್ನ ನಾವು ತೆರೆ ಮೇಲೆ ನೋಡ್ತಿದೀವಿ ಅನ್ನೋದು ಖುಷಿ ಅವರ ಅಭಿಮಾನಿಗಳಿಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಇದೀಗ ಆ ಅಭಿಮಾನಿ ಅವರಿಗೆ ನಿರಾಸೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಚಿತಾ ರಾಮ್ ಅವರು ಈಗ ಕಾಣಿಸ್ಕೊಳ್ತಿಲ್ಲ, ಈ ಸಿನಿಮಾದಿಂದ ಬಿಟ್ಟಿದ್ದಾರೆ, ಸಿನಿಮಾದಿಂದ ಔಟ್ ಆಗಿದ್ದಾರೆ ಅನ್ನೋ ಮಾತುಗಳು ಹೊರಡ್ತಿದೆ. ಸೊ ಆ ಕಾರಣಕ್ಕಾಗಿ ರಚಿತಾ ರಾಮ್ ಅವ್ರು ಏನಾದ್ರು ಸಣ್ಣ ಆಗೋಕ್ಕೋಸ್ಕರ ಸಿನಿಮಾದಲ್ಲಿ ಹೊರಗುಳಿದ್ರ, ಅವ್ರಿಗೆ ಸಣ್ಣ ಆಗೋಕೆ ಇಷ್ಟ ಇಲ್ಲದ ಕಾರಣ ಸಿನಿಮಾದಿಂದ ಹೊರಗುಳಿದ್ರ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಆದ್ರೆ ಕಾರಣಗಳಿರೋದು ಹೀಗೇನೆ, ಅವ್ರಿಗೆ ಡೇಟ್ ಸಿಗ್ತಾ ಇಲ್ಲ ಅನ್ನೋದು. ಆಮೇಲೆ ಅವರು
DKDಯಲ್ಲಿ ಈಗ ಏನು ಜಡ್ಜಸ್ ಆಗಿ ಕಾಣಿಸ್ಕೊಳ್ತಿದ್ದಾರೆ, ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಡೇಟ್ ಸಿಗ್ತಾ ಇಲ್ಲ. ಆಮೇಲೆ ಸಿನಿಮಾದ ಒಂದು ಪಾತ್ರೆಯಿಂದ ಅದು ಸಣ್ಣ ಆಗಿರ್ಬೇಕಂದ್ರೆ ರಚಿತಾರಾಮ್ ಅವ್ರು ಇನ್ನೂ ಸಣ್ಣ ಆಗಬೇಕು ಅನ್ನೋ ಮಾತಿದೆ. ಸೊ ಆ ಕಾರಣಕ್ಕಾಗಿ ಅವರು ಸಿನಿಮಾವನ್ನ ಬಿಟ್ಟಿದ್ದಾರೆ ಅನ್ನೋ ಮಾತಿದೆ. ಸೊ ಯಾವ ಕಾರಣಕ್ಕಾಗಿ ರಚಿತಾ ಅವರು ಈ ಸಿನಿಮಾದಿಂದ ಔಟ್ ಆದ್ರು, ಅಥವಾ ಚಿತ್ರತಂಡದಿಂದ ಏನಾದರೂ ಅವ್ರಿಗೆ ಮನಸ್ತಾಪ ಉಂಟಾಯ್ತಾ, ಚಿತ್ರತಂಡದಿಂದ ಶೂಟಿಂಗ್ ಅಥವಾ ಏನಾದರೂ ಬಜೆಟ್ ಪ್ರಾಬ್ಲಮ್ ಇಂದ ಹೊರಗುಳಿದ್ರ, ಇದೆಲ್ಲ ಯಾವುದೇ ಕಾರಣ ಗೊತ್ತಿಲ್ಲ. ಆದ್ರೆ ರಚಿತಾರಾಮ್ ಅವರಂತೂ ಸಿನಿಮಾದಿಂದ ಔಟ್ ಆಗಿದ್ದಾರೆ ಅಂತ ಸುದ್ದಿ ಮಾತ್ರ ಖಂಡಿತ ಈಗ ಹರಿದಾಡ್ತಿದೆ. ಸೊ ನೋಡ್ಬೇಕು ಯಾವ ಕಾರಣಕ್ಕಾಗಿ ರಚಿತಾರಾಮ್ ಅವರು ಸಿನಿಮಾದಿಂದ ಹೊರಗುಳಿದ್ರು, ಅಥವಾ ಏನಾದರೂ ಅವರ ಇದೇ ಸುಳ್ಳಾಗಿ ಸುದ್ದಿ ಹರಿದಾಡ್ತಿದೆ ಅಂದ್ರೆ ಅವರು ಹೊರಗುಳ್ದಿರೋದೇ ಸುಳ್ಳು ಸುದ್ದಿ ಆಗಿದೆ. ಈಗ ತಮಿಳ್ ನಟಿಯವರನ್ನ ಆ ಒಂದು ಚಿತ್ರತಂಡ ಬರ್ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ತಮಿಳು ಚಿತ್ರಖ್ಯಾತಿಯ ಐಶ್ವರ್ಯ ರಾಜೇಶ್ ಅವರು ಎಂಟ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚಿತ್ರತಂಡ ಏನ್ ಹೇಳ್ತಾ ಇದೆ ಅಂದ್ರೆ ಇಬ್ರು ಕೂಡ ನಟಿಯರಿದ್ದಾರೆ. ಹಾಗಾದ್ರೆ ಇಬ್ರು ನಟಿಯರನ್ನ ಮುಹೂರ್ತ ಟೈಮಲ್ಲಿ ಯಾಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ, ಏನಾದ್ರು ಟ್ವಿಸ್ಟ್ ಇಟ್ಟಿದಾರ ಅದು ಗೊತ್ತಿಲ್ಲ. ಆದ್ರೆ ಮುಹೂರ್ತ ಟೈಮಲ್ಲಿ ರಚಿತಾರಾಮ್ ಅವರು ಮಾತ್ರ ಇದ್ರು. ಸೊ ಆ ಕಾರಣಕ್ಕಾಗಿ ನೋಡೋದಾದ್ರೆ ಐಶ್ವರ್ಯ ಅವರು ಮಾತ್ರ ಈ ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ, ರಚಿತಾರಾಮ್ ಅವರು ಔಟ್ ಆಗಿದ್ದಾರೆ ಅಂತ ಹೇಳ್ತಿದೆ. ಆದ್ರೆ ಚಿತ್ರತಂಡ ಏನ್ ಹೇಳ್ತಿದೆ, ಇಬ್ರು ಕೂಡ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಹರಿದಾಡ್ತಿರುವಂತ ಸುದ್ದಿ ಏನಪ್ಪಾ ಅಂದ್ರೆ ರಚಿತಾರಾಮ್ ಅವರು ಈ ಸಿನಿಮಾದಿಂದ ಔಟ್ ಆಗಿದ್ದಾರೆ ಅಂತ. ಸೊ ಈ ವಿಷಯ ಸಾಕಷ್ಟು ಅವರ ಅಭಿಮಾನಿಗಳಿಗೆ ಬೇಸರವನ್ನ ತಂದಿದೆ. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೂ ಇದು ತುಂಬಾ ಶಾಕಿಂಗ್ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಬ್ಬರನ್ನ ತೆರೆ ಕಾಣಕ್ಕೆ ಸಿಕ್ಕಾಪಟ್ಟೆ ಜನರು ಕಾಯ್ತಾ ಇದ್ರು. ಆಮೇಲೆ ಒಂದು ಸೆನ್ಸೇಷನ್ ಜೋಡಿ ಕೂಡ ಅದು ಭರ್ಜರಿ ಸಿನಿಮಾದ ನಂತರ ಈಗ ಒಟ್ಟಿಗೆ ನಟಿಸ್ತಿರೋದು ಸಾಕಷ್ಟು ಜನಕ್ಕೆ ಖುಷಿ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿರಾಸೆ ಆಯ್ತು ಅಂತ ಹೇಳ್ಬೋದು. ಇನ್ನು ನೋಡ್ಬೇಕು ಚಿತ್ರತಂಡದಿಂದ ಏನಾದ್ರು ಅಪ್ಡೇಟ್ ಸಿಗುತ್ತಾ, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅವರೇನಾದ್ರೂ ಮೀಡಿಯಾದ ಮುಂದೆ ಬಂದು ಹೇಳ್ತಾರ. ಇಷ್ಟೊಂದಕ್ಕೆ ಯಾವ್ದು ವಿಷಯ ಬಂದಿಲ್ಲ. ಆದ್ರೆ ಆ ಒಂದು ಸುದ್ದಿ ಮಾತ್ರ ನಿಜ ಅಂತಾನೆ ಗೊತ್ತಾಗಿದೆ, ರಚಿತಾರಾಮ್ ಅವರು ಔಟ್ ಆಗಿರೋದು. ಸೊ ಈ ವಿಷಯದ ಬಗ್ಗೆ ಚಿತ್ರತಂಡ ಏನೆಲ್ಲ ಮಾತಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.